ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರತಿ ತಾಯಿಯ ನಗುವಿನ ಹಿಂದೆ ಒಂದು ಧೈರ್ಯದ ಕಥೆ ಇದೆ. ಪ್ರತಿ ಜನ್ಮದ ಹಿಂದೆ ಒಂದು ಹೋರಾಟದ ಸತ್ಯ ಇದೆ. ಈ ಸತ್ಯವನ್ನ ನೆನಪಿಸಿಕೊಳ್ಳಲು ಪ್ರತಿ ತಾಯಿಯ ಬದುಕು ಅಮೂಲ್ಯ ಅನ್ನೋದನ್ನ ಒತ್ತಿ ಹೇಳಲು ನಾವು ಆಚರಿಸುವ ದಿನವೇ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನ. ಇದು ಕೇವಲ ಒಂದು ದಿನವಲ್ಲ, ಪ್ರತಿ ತಾಯಿಯ ಸುರಕ್ಷತೆಗಾಗಿ ನಮ್ಮ ಪ್ರತಿಜ್ಞೆಯ ದಿನ. ಪ್ರತಿ ವರ್ಷದ ಏಪ್ರಿಲ್ 11ರಂದು ಭಾರತದಲ್ಲಿ ಆಚರಿಸಲಾಗುವ ಒಂದು ಅತ್ಯಂತ ಮಹತ್ವದ ದಿನವೇ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನ. ಇದು ಕೇವಲ ಒಂದು ದಿನದ ಆಚರಣೆ ಮಾತ್ರವಲ್ಲ, ತಾಯಂದಿರ ಆರೋಗ್ಯ, ಸುರಕ್ಷತೆ ಮತ್ತು ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವದ ಚಳುವಳಿಯಾಗಿದೆ. ತಾಯ್ತನ ಇದು ಒಂದು ಮಹಿಳೆಯ ಜೀವನದಲ್ಲಿನ ಅತ್ಯಂತ ಅದ್ಭುತ ಮತ್ತು ಭಾವನಾತ್ಮಕ ಅನುಭವ. ಒಂದು ಹೊಸ ಜೀವವನ್ನ ತನ್ನೊಳಗೆ ಹೊತ್ತು ಅದನ್ನ ಈ ಲೋಕಕ್ಕೆ ತರೋದು ಒಂದು ಪವಿತ್ರ ಪ್ರಯಾಣ. ಆದ್ರೆ ಇದೇ ಪ್ರಯಾಣವು ಅನೇಕ ಮಹಿಳೆಯರಿಗೆ ಅಪಾಯಕರವಾಗಿರಬಹುದು ಅನ್ನೋದು ಒಂದು ಕಠಿಣ ಸತ್ಯ. ಹೌದು, ಭಾರತದಲ್ಲಿ ಇನ್ನೂ ಅನೇಕ ಮಹಿಳೆಯರು ಗರ್ಭಧಾರಣೆ ಮತ್ತು ಹೆರಿಗೆಯ ಸಮಯದಲ್ಲಿ ಸೂಕ್ತ ಆರೋಗ್ಯ ಸೇವೆಗಳ ಕೊರತೆಯಿಂದಾಗಿ ಜೀವ ಕಳೆದುಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನದಂದು ನಿಮಗೆ ನೀವೇ ಒಂದು ಮಹತ್ವದ ಪ್ರಶ್ನೆಯನ್ನ ಹಾಕೊಳ್ಳಿ. ಪ್ರತಿ ತಾಯಿಗೂ ಸುರಕ್ಷಿತ ಮಾತೃತ್ವ ಹಕ್ಕು ದೊರಕುತ್ತಿದೆಯೇ ಎಂದು. ಈ ದಿನವನ್ನ 2003ರಲ್ಲಿ ಭಾರತ ಸರ್ಕಾರ ಘೋಷಿಸಿತು. ಈ ದಿನದ ಆಯ್ಕೆಗೂ ಒಂದು ವಿಶೇಷವಾದ ಅರ್ಥವಿದೆ. ಇದೇ ದಿನ ಅಂದ್ರೆ ಏಪ್ರಿಲ್ 11 ಕಸ್ತೂರ್ಬಾ ಗಾಂಧಿಯವರ ಜನ್ಮದಿನ. ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವವನ್ನೇ ಅರ್ಪಿಸಿದ ಅವರ ಸ್ಮರಣಾರ್ಥ ಈ ದಿನವನ್ನ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನ ಯಾಕೆ ಇಷ್ಟು ಮುಖ್ಯ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಇದು ತಾಯಂದಿರ ಮರಣದ ಗಂಭೀರ ಸಮಸ್ಯೆಯನ್ನ ಬೆಳಕಿಗೆ ತರುತ್ತೆ. ವಿಶ್ವದಾದ್ಯಂತ ಪ್ರತಿದಿನ ಸುಮಾರು 800 ಮಹಿಳೆಯರು ಗರ್ಭಧಾರಣೆಗೆ ಸಂಬಂಧಿಸಿದ ಕಾರಣಗಳಿಂದ ಸಾವನ್ನಪ್ತಾರೆ. ಈ ಸಂಖ್ಯೆಗಳು ಕೇವಲ ಅಂಕಿ ಅಂಶಗಳಲ್ಲ, ಅದೆಷ್ಟೋ ಕುಟುಂಬಗಳ ಕನಸುಗಳನ್ನ, ಭವಿಷ್ಯಗಳನ್ನ ಪ್ರತಿನಿಧಿಸುತ್ತೆ. ಎರಡನೆಯದಾಗಿ ಇದು ಆರೋಗ್ಯ ಸೇವೆಗಳ ಅಸಮಾನತೆಯನ್ನ ಎತ್ತಿ ತೋರಿಸುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳಲ್ಲಿ ಇರುವ ಮಹಿಳೆಯರಿಗೆ ಸೂಕ್ತ ವೈದ್ಯಕೀಯ ಸೇವೆಗಳು ಸಿಗೋದು ಇನ್ನೂ ಒಂದು ಸವಾಲಾಗಿದೆ. ಮೂರನೆಯದಾಗಿ ಇದು ಕ್ರಿಯೆಗೆ ಕರೆ ನೀಡುತ್ತೆ. ಸರ್ಕಾರ, ವೈದ್ಯರು, ಸಂಸ್ಥೆಗಳು ಮತ್ತು ಸಾಮಾನ್ಯ ನಾಗರಿಕರು ಎಲ್ಲರೂ ಸೇರಿ ತಾಯಂದಿರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ಸುರಕ್ಷಿತ ಮಾತೃತ್ವ ದಿನ ಸೂಚಿಸುತ್ತೆ. ನಾಲ್ಕನೆಯದಾಗಿ ಇದು ಮಹಿಳಾ ಸಬಲೀಕರಣವನ್ನ ಉತ್ತೇಜಿಸುತ್ತದೆ. ಒಬ್ಬ ಮಹಿಳೆಗೆ ತನ್ನ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮತ್ತು ನಿರ್ಧಾರ ಮಾಡುವ ಸಾಮರ್ಥ್ಯವನ್ನ ನೀಡುವುದು ಅವಳಿಗೆ ಸುರಕ್ಷಿತ ತಾಯ್ತನವನ್ನ ಅನುಭವಿಸಲು ಸಹಾಯ ಮಾಡುತ್ತೆ. ತಾಯ್ತನ ಅನ್ನೋದು ಒಂದು ಸುಂದರ ಅನುಭೂತಿ ಅಂದ್ರೆ ತಪ್ಪಾಗಲಾರದು. ಈ ಸುಂದರ ಅನುಭೂತಿಯೊಂದಿಗೆ ಗರ್ಭಿಣಿಯಾಗಿರುವಾಗ ಹಾಗೂ ಪ್ರಸವದ ಬಳಿಕ ಎಲ್ಲ ತಾಯಂದಿರು ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನ, ನೋವುಗಳನ್ನ ಎದುರಿಸ್ತಾರೆ. ಈ ಎಲ್ಲ ನೋವನ್ನ, ಮಗುವಿನ ಸಂತೋಷ ಮುಚ್ಚಿಟ್ರು ನವಜಾತ ಶಿಶುವಿನ ಜೊತೆಗೆ ಈ ತಾಯಂದಿರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸೋದು ಅತ್ಯಗತ್ಯ. ಜೊತೆಗೆ ಅವರಿಗೆ ಮಾನಸಿಕ ಬೆಂಬಲದ ಅವಶ್ಯಕತೆಯೂ ಇದೆ. ಅಂಕಿ ಅಂಶಗಳ ಪ್ರಕಾರ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ತಾಯಂದಿರ ಮರಣ ಪ್ರಮಾಣವನ್ನ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ 12% ಮಹಿಳೆಯರು ಗರ್ಭಧಾರಣೆ, ಹೆರಿಗೆ ಮತ್ತು ಹೆರಿಗೆಯ ನಂತರ ಆರೋಗ್ಯ ಸಮಸ್ಯೆಗಳಿಂದ ಮರಣ ಹೊಂದುತ್ತಿದ್ದಾರೆ. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ, ಹೆರಿಗೆಯ ಸಮಯದಲ್ಲಿ ಮತ್ತು ಪ್ರಸವದ ನಂತರ ತಾಯಂದಿರಿಗೆ ನೀಡಬೇಕಾದ ಅಗತ್ಯ ಆರೈಕೆಯ ಬಗ್ಗೆ ಅರಿವು ಮೂಡಿಸಲು ಹಾಗೂ ತಾಯಿ ಮತ್ತು ನವಜಾತ ಶಿಶುಗಳ ಮರಣ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ಏಪ್ರಿಲ್ 11ರಂದು ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನವನ್ನ ಆಚರಿಸಲಾಗುತ್ತೆ. ಈ ದಿನ ಸಂಬಂಧಪಟ್ಟವರು, ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳಿಗೆ ಆರೋಗ್ಯ ಶಿಬಿರಗಳು ಮತ್ತು ತಪಾಸಣೆಗಳನ್ನು ಆಯೋಜಿಸುತ್ತಾರೆ. ಸುರಕ್ಷಿತ ಗರ್ಭಧಾರಣೆ ಮತ್ತು ಹೆರಿಗೆ ಪದ್ಧತಿಗಳನ್ನು ಮತ್ತು ತಾಯಿ ಮತ್ತು ಮಗುವಿನ ಸರಿಯಾದ ಆರೈಕೆಯ ಬಗ್ಗೆ ಮಾಹಿತಿ ಒದಗಿಸೋದು ಉದ್ದೇಶವಾಗಿದೆ. ತಾಯಿಯ ಆರೋಗ್ಯದ ಬಗ್ಗೆ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡುವುದಕ್ಕೆ ವಿವಿಧ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳು ಸಾರ್ವಜನಿಕ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಅಭಿಯಾನಗಳನ್ನು ನಡೆಸುತ್ತೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಸೇವೆಗಳನ್ನು ಸುಧಾರಿಸುವುದಕ್ಕೆ ಕೊಡುಗೆ ನೀಡಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನ ಈ ದಿನ ಗೌರವಿಸಲಾಗುತ್ತೆ. ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳ ಹೊರತಾಗಿ ತಾಯಂದಿರ ಆರೋಗ್ಯದ ಬಗ್ಗೆ ಸೃಜನಶೀಲ ಮತ್ತು ಆಕರ್ಷಕ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸಲು ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನದಂದು ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳು ಹಾಗೆ ಕಲಾ ಸ್ಪರ್ಧೆಗಳಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ. ಇನ್ನು ಭಾರತದಲ್ಲಿ ಸವಾಲುಗಳೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ,
ಇಂದಿಗೂ ಅನೇಕ ಹೆರಿಗೆಗಳು ನುರಿತ ವೈದ್ಯಕೀಯ ಸಹಾಯವಿಲ್ಲದೆ ನಡೆಯುತ್ತಿದೆ. ಅಪೌಷ್ಟಿಕತೆ, ಶಿಕ್ಷಣದ ಕೊರತೆ ಮತ್ತು ಬಡತನ ಇವುಗಳು ತಾಯಿಯ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ತಾಯಂದಿರ ಮರಣ ಪ್ರಮಾಣವನ್ನ ಕಡಿಮೆ ಮಾಡುವುದರಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ. ಇದು ಸರಿಯಾದ ನೀತಿಗಳು, ಆರೋಗ್ಯ ಸೇವೆಗಳ ಸುಧಾರಣೆ ಮತ್ತು ಜನಜಾಗೃತಿಯಿಂದ ಸಾಧ್ಯವಾಗಿದೆ. ಆದರೆ ಇನ್ನು ನಾವು ಮುಂದೆ ಸಾಗಬೇಕು. ಹಾಗಾದ್ರೆ ಈ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅಂತ ನೋಡುವುದಾದ್ರೆ, ಪ್ರತಿ ವ್ಯಕ್ತಿಯು ಈ ಬದಲಾವಣೆಯ ಭಾಗವಾಗಬೇಕಿದೆ. ಗರ್ಭಿಣಿಯರಿಗೆ ಸರಿಯಾದ ಆರೈಕೆಯನ್ನ ಮಾಡೋದು, ಪೌಷ್ಟಿಕ ಆಹಾರವನ್ನ ನೀಡೋದು ಮತ್ತು ವೈದ್ಯಕೀಯ ನೆರವು ಸಿಗುವಂತೆ ಮಾಡೋದಕ್ಕೆ ನಾವು ಕೈಜೋಡಿಸಬೇಕಾಗತ್ತೆ. ಅಗತ್ಯವಿದ್ರೆ ಕ್ರೌಡ್ ಫಂಡಿಂಗ್ ವೇದಿಕೆಗಳ ಮೂಲಕ ಸಹಾಯ ಮಾಡಬಹುದು. ಪ್ರತಿಯೊಬ್ಬರು ಗಮನದಲ್ಲಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಸುರಕ್ಷಿತ ತಾಯ್ತನ ಐಷಾರಾಮಿ ಅಲ್ಲ, ಅದು ಒಂದು ಮೂಲಭೂತ ಹಕ್ಕು ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕಾಗಿದೆ. ಯಾವುದೇ ಮಹಿಳೆ ತನ್ನ ತಾಯ್ತನದ ಪ್ರಯಾಣದಲ್ಲಿ ಜೀವ ಕಳೆದುಕೊಳ್ಳಬಾರದು ಅಂತ ಈ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನದಂದು ನಾವು ಪ್ರತಿಜ್ಞೆಯನ್ನ ಮಾಡಬೇಕಿದೆ. ಪ್ರತಿ ತಾಯಿಯು ಸುರಕ್ಷಿತವಾಗಿರಲಿ, ಪ್ರತಿ ಮಗು ಆರೋಗ್ಯವಾಗಿರಲಿ, ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಲಿದೆ.